ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ನಮಸ್ತೆ ವೀಕ್ಷಕರೇ. MDCC ಬ್ಯಾಂಕ್ ನೂತನ ನಿರ್ದೇಶಕ ಶೀಳನೆರೆ ಅಂಬರೀಶ್ ಅವರಿಗೆ ಕೃಷ್ಣರಾಜಪೇಟೆ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಸಿಇಒಗಳ ಯೂನಿಯನ್ ವತಿಯಿಂದ ಹೃದಯ ಸ್ಪರ್ಶಿ ಸನ್ಮಾನ. ಸಹಕಾರ ಸಂಘಗಳ ಬಲವರ್ಧನೆಗೆ ಸಿಇಒಗಳು ಬದ್ಧತೆಯಿಂದ ಕೆಲಸ ಮಾಡಲು ಅಂಬರೀಶ್ ಮನವಿ. ಸಹಕಾರ ಸಂಘಗಳು ರಾಜಕೀಯದಿಂದ ಮುಕ್ತವಾಗಿ ರೈತರ ಪರವಾಗಿ ಕೆಲಸ ಮಾಡಬೇಕು ಎಂದು DCC ಬ್ಯಾಂಕ್ನ ನೂತನ ನಿರ್ದೇಶಕ ಶೀಳನೆರೆ ಅಂಬರೀಶ್ ಹೇಳಿದರು. ಅವರು ಇಂದು ಕೃಷ್ಣರಾಜಪೇಟೆ ಪಟ್ಟಣದ ರಾಮದಾಸ್ ಹೋಟೆಲಿನ ಸುಲೋಚನಮ್ಮ ಸಭಾಂಗಣದಲ್ಲಿ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಯೂನಿಯನ್ ವತಿಯಿಂದ ಆಯೋಜಿಸಿದ್ದ ಹೃದಯ ಸ್ಪರ್ಶಿ ಅಭಿನಂದನಾ ಸಮಾರಂಭದಲ್ಲಿ ಸನ್ಮಾನವನ್ನ ಸ್ವೀಕರಿಸಿ ಮಾತನಾಡಿದರು. ಗ್ರಾಮೀಣ ಪ್ರದೇಶದಲ್ಲಿ ರೈತಾಪಿ ವರ್ಗದ ಜೀವನಾಡಿಯಾಗಿ ಕೆಲಸ ಮಾಡುತ್ತಾ ರೈತರ ಕೃಷಿ ಚಟುವಟಿಕೆಗಳಿಗೆ ಅಗತ್ಯವಾಗಿ ಬೇಕಾದ ಬಿತ್ತನೆ ಬೀಜಗಳು, ರಸಗೊಬ್ಬರಗಳು ಹಾಗೂ ಕೃಷಿ ಚಟುವಟಿಕೆ ನಡೆಸಲು ಬೇಕಾಗಿರುವ ಅಗತ್ಯ ಸಾಲ ಸೌಲಭ್ಯಗಳನ್ನ ನೀಡುತ್ತಾ ಗ್ರಾಮೀಣ ಭಾರತದ ನಿರ್ಮಾಣಕ್ಕೆ ಬೇಕಾಗಿರುವ ಅಗತ್ಯತೆಗಳನ್ನ ಪೂರೈಸುತ್ತಾ ಕೆಲಸ ಮಾಡುತ್ತಿರುವ ಸಹಕಾರ ಸಂಘಗಳು ರಾಜಕೀಯದಿಂದ ಮುಕ್ತವಾಗಿ ರೈತ ಪರವಾಗಿ ಕೆಲಸ ಮಾಡಬೇಕು. ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸಹಕಾರ ಸಂಘಗಳ ಅಭಿವೃದ್ಧಿಗೆ ಪೂರಕವಾಗಿ ಬದ್ಧತೆಯಿಂದ ಕೆಲಸ ಮಾಡುವುದನ್ನ ಮೈಗೂಡಿಸಿಕೊಂಡು ರಾಜಕೀಯ ಚಟುವಟಿಕೆಗಳಿಂದ ದೂರ ಇರಬೇಕು ಎಂದು ಕಿವಿಮಾತು ಹೇಳಿದ ಅಂಬರೀಶ್, ಜಿಲ್ಲೆಯಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ರೈತರು ಸರಬರಾಜು ಮಾಡುತ್ತಿರುವ ಹಾಲಿನ ಬಟವಾಡೆಯ ಹಣವನ್ನ DCC ಬ್ಯಾಂಕ್ ಖಾತೆಗಳ ಮೂಲಕವೇ ವಿತರಣೆಯಾಗುವಂತಹ ವ್ಯವಸ್ಥೆ ಗಟ್ಟಿಯಾಗಬೇಕು. DCC ಬ್ಯಾಂಕ್ನ ಸಿಬ್ಬಂದಿಗಳು ಹಾಗೂ ಮೇಲ್ವಿಚಾರಕರು ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಜೊತೆ ಉತ್ತಮವಾದ ಬಾಂಧವ್ಯವನ್ನ ಇಟ್ಟುಕೊಂಡು ಕೆಲಸ ಮಾಡಬೇಕು ಎಂದು ಈ ಸಂದರ್ಭದಲ್ಲಿ ಸೂಚನೆ ನೀಡಿದರು. ಸಹಕಾರ ಸಂಘಗಳ ಪ್ರತಿನಿಧಿಗಳು ನನಗೆ ಆಶೀರ್ವಾದ ಮಾಡಿದ ಫಲವಾಗಿ ನಾನೆಂದು DCC ಬ್ಯಾಂಕ್ ನಿರ್ದೇಶಕನಾಗಿ ಕೃಷ್ಣರಾಜಪೇಟೆಯಿಂದ ಆಯ್ಕೆಯಾಗಿದ್ದೇನೆ. ನನ್ನ ಗೆಲುವಿಗೆ ಮಂಡ್ಯ ಹಾಲು ಒಕ್ಕೂಟದ ನಿರ್ದೇಶಕರಾದ ಡಾಲು ರವಿ ಹಾಗೂ ಮಡುವಿನ ಕೋಡಿ ಹರೀಶ್ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ನನ್ನ ಗೆಲುವಿನ ರೂವಾರಿಗಳಾಗಿ ಹರೀಶ್ ಮತ್ತು ಡಾಲು ರವಿ ಹೊರಹೊಮ್ಮಿದ್ದಾರೆ. ನನ್ನ ಜೀವಿತದ ಕೊನೆಯ ಉಸಿರಿನವರೆಗೂ ನನ್ನ ಸ್ನೇಹಿತರಿಬ್ಬರ ಸಹಾಯವನ್ನು ನಾನೆಂದೂ ಮರೆಯುವುದಿಲ್ಲ ಎಂದು ಅಂಬರೀಶ್ ಭಾವುಕರಾಗಿ ನುಡಿದರು. MDCC ಬ್ಯಾಂಕಿನ ನೂತನ ನಿರ್ದೇಶಕ ಅಂಬರೀಶ್ ಅವರ ಅಭಿನಂದನಾ ಸಮಾರಂಭವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಂಡ್ಯ ಹಾಲು ಒಕ್ಕೂಟದ ನಿರ್ದೇಶಕ ಡಾಲು ರವಿ ಮಾತನಾಡಿ, ರಾಜ್ಯದ ಹಿರಿಯ ಸಹಕಾರಿ ಮುತ್ಸದ್ದಿಗಳಾದ ಮಾಜಿ ಶಾಸಕ ದಿವಂಗತ SM ಲಿಂಗಪ್ಪರವರ ಕುಟುಂಬದ ಸದಸ್ಯರಾಗಿರುವ ಅಂಬರೀಶ್ ಅವರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಹಾಗೂ ಹಾಲಿನ ಡೈರಿಯ ಅಧ್ಯಕ್ಷರಾಗಿ ಕಳೆದ 20 ವರ್ಷಗಳಿಂದ ಕೆಲಸ ಮಾಡುವುದರ ಜೊತೆಗೆ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾಗಿ ಮಂಡ್ಯ ಹಾಲು ಒಕ್ಕೂಟದ ನಿರ್ದೇಶಕರಾಗಿಯೂ ಕೆಲಸ ಮಾಡಿ ಸಹಕಾರ ವ್ಯವಸ್ಥೆಯನ್ನ ಬಲಪಡಿಸುವ ದಿಕ್ಕಿನಲ್ಲಿ ಪ್ರಾಮಾಣಿಕವಾಗಿ ದುಡಿಮೆ ಮಾಡಿದ್ದಾರೆ. ಅಂಬರೀಶ್ ಅವರ ಗೆಲುವನ್ನ ಕೃಷ್ಣರಾಜಪೇಟೆ ತಾಲೂಕಿನ ಎಲ್ಲಾ ಸಹಕಾರಿ ಬಂಧುಗಳು ಪಕ್ಷಾತೀತವಾಗಿ ಸಂಭ್ರಮಿಸಿದ್ದಾರೆ. ನೂತನವಾಗಿ DCC ಬ್ಯಾಂಕ್ ನಿರ್ದೇಶಕರಾಗಿರುವ ಅಂಬರೀಶ್ ಅವರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಬಲವರ್ಧನೆಯ ತಮ್ಮನ್ನು ತೊಡಗಿಸಿಕೊಂಡು ಕೆಲಸ ಮಾಡುವುದರ ಜೊತೆಗೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಆರ್ಥಿಕ ಚಟುವಟಿಕೆಗಳ ಕಡೆಗೂ ಗಮನ ಹರಿಸಿ DCC ಬ್ಯಾಂಕ್ ವತಿಯಿಂದ ದೊರೆಯುವ ಸೌಲಭ್ಯಗಳನ್ನ ದೊರಕಿಸಿಕೊಡಬೇಕು ಎಂದು ಮನವಿ ಮಾಡಿದರು. ಮಂಡ್ಯ ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷರಾದ MB ಹರೀಶ್ DCC ಬ್ಯಾಂಕ್ನ ನೂತನ ನಿರ್ದೇಶಕ S ಅಂಬರೀಶ್ ಅವರನ್ನ ಅಭಿನಂದಿಸಿ ಸನ್ಮಾನಿಸಿ ಗೌರವಿಸಿದರು. ಉದ್ಯಮಿ B ರಾಜಶೇಖರ್, ತಾಲೂಕಾ ಸಹಕಾರ ಅಭಿವೃದ್ಧಿ ಅಧಿಕಾರಿ ಭರತ್ ಕುಮಾರ್, PLD ಬ್ಯಾಂಕ್ ನಿರ್ದೇಶಕ ರಾಮೇಗೌಡ, MDCC ಬ್ಯಾಂಕ್ನ ಪಟ್ಟಣದ ಪ್ರಧಾನ ಶಾಖೆಯ ವ್ಯವಸ್ಥಾಪಕ ಗಿರೀಶ್, ರಾತ್ರಿ ಶಾಖೆಯ ವ್ಯವಸ್ಥಾಪಕ MN ಅಶ್ವಥ್, DCC ಬ್ಯಾಂಕ್ ಮೇಲ್ವಿಚಾರಕರಾದ ಆದಿಲ್ ಪಾಷಾ, ರಾಘವೇಂದರ್, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಯೂನಿಯನ್ ಸಂಚಾಲಕ ಸತೀಶ್ ಸೇರಿದಂತೆ ಕೃಷ್ಣರಾಜಪೇಟೆ ತಾಲೂಕಿನ ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಸಿಇಒಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವರದಿ ಡಾಕ್ಟರ್ KR ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ.
ಸೆಕ್ರೆಟರಿ ಆಗಿ ನಿವೃತ್ತಿ ಆಗೋರೆ. ಅವ್ರ ಹೆಂಡತಿ PNB ಬ್ಯಾಂಕಲ್ಲಿ ಅಧ್ಯಕ್ಷರಾಗಿ ಜಾಗಕ್ಕೆ ಅಂಬರೀಷ್ ವಿಶ್ವಾಸ ಜೊತೆ ನಿಂತ್ಕೊಂಡು ಮತ್ತೆ ಅದೇ ಜಾಗಕ್ಕೆ ಸಹಕಾರಿ ಸಂಘದಲ್ಲಿ ಸೆಕ್ರೆಟರಿ ಆಗಿದ್ದವರು ಇವತ್ತು PNB ಬ್ಯಾಂಕ್ ಡೈರೆಕ್ಟರ್ ಆಗಿ ಈಗ ನಮ್ಮ ಜೊತೆ ಕೂತಿದ್ದಾರೆ. ಎಲ್ಲ ನಮ್ಮ ಹಳ್ಳಿಲ್ಲ ಕೂತವ್ರು ಅಶ್ವತ್ಥಣ್ಣ ಅವ್ರು ಕೆಳಗೆ ಕೂತ್ಕೊಳ್ಳೋಂಗಿಲ್ಲ, ಕೂತ್ಬಿಟ್ಟು ಸೀನಿಯರಿಟಿ ಕೆಲವು ಪಾಪ ಅವರು ಕೇಂದ್ರ ಬ್ಯಾಂಕ್ ಕೆಲಸ ಮಾಡಿದ್ರು. ಒಂದು 5 ಬೆಂಚದವ್ರೆ ಬಂದಿರೋ ಸೂಪರ್ವೈಸರ್ರು, ಕಾರ್ಯದರ್ಶಿಗಳು, ರಿಟೈರ್ಡ್ ಕಾರ್ಯದರ್ಶಿಗಳು ಜೊತೆಗೆ ಅಂಬರೀಷ್ ವಿಶ್ವಾಸಕ್ಕೆ ಬಂದಿರೋ ಕೇಂದ್ರ ಸಭೆ ಮಾಡ್ತೀನಿ ದೊಡ್ಡ ಮಟ್ಟಕ್ಕೆ ಹೋಗ್ತಿತ್ತು. ಬೇರೆ ತರ ಆಗ್ತಿತ್ತು. ನಿಮ್ಮಲ್ಲಿ ಬೋರ್ಡ್ ಕರೆದಿದ್ರು, ತುಂಬಾ ಜನ ಬರೋರು. ನೀವು ಚಿಕ್ಕದಾಗಿ ನಿಮ್ಮ ಹಿಂದಿನ ವಾಡಿಕೆ ಪ್ರಕಾರ ಕಾರ್ಯದರ್ಶಿಗಳು ಮತ್ತೆ ನೌಕರರು ಸೇರಿ ಒಂದು ಚಿಕ್ಕ ಸನ್ಮಾನ ಕಾರ್ಯಕ್ರಮ ಮಾಡ್ಕೊಂಡು ಮೊದಲಿಂದ ಮಾಡ್ಕೊಂಡ್ರೆ ಅದು ಮುಂದುವರ್ಸ್ಕೊಂಡು ಹೋಗ್ತಾ ಇದೆ. 5 ವರ್ಷಕ್ಕೆ ಒಂದ್ಸರಿ ಒಳ್ಳೆ ವಿಚಾರ. ಇವತ್ತೆಲ್ಲ ಸೆಕ್ರೆಟರಿಗಳು ಅಂದ್ರೆ ಯಾವುದೋ ಡೈರಿ ಒಂದೇ ಅಲ್ಲ, ಸೊಸೈಟಿ ಒಂದೇ ಅಲ್ಲ, ಯಾವುದೋ ಒಂದು ಸಂಘದಲ್ಲಿ ವಿಚಾಪರೇಷನ್ ಆಗಿರೋದಿಲ್ಲ, ಬಳಸ್ಕೊಂಡಿರ್ತಾರೆ. ಯಾಕೆ ಬಳಸ್ಕೋತಾರೆ ಗೊತ್ತಾಗೋದಿಲ್ಲ ಅಂತಲ್ಲ, ಗೊತ್ತವ್ರಿಗೆ ಆಡಿಟಲ್ಲೂ ಬಂದಿರ್ತದೆ. ಬಟ್ ವಿಚಾರ ಅವ್ರಿಗೆ ಗೊತ್ತಾಗ ಸಂಪಾದನೆ ಕಮ್ಮಿ. ಈಗ ನಾನು ಒಂದು ವಿಷಯ ಅದೇ ಮಾತಾಡ್ತಿದ್ದು, ಸಂಬಳ 3 ಆಣೆ ಖರ್ಚು 6 ಆಣೆ. ಆಗ ವಿಧಿ ಇಲ್ಲದೆ ಮಕ್ಕಳ ಎಜುಕೇಶನ್ಗೂ ಹಾಸ್ಪಿಟ್ಲ್ಗೂ ಇನ್ನೊಂದು ಜನಿತ ಯಾವುದೋ ಒಂದು ಇದಕ್ಕೆ ಬಳಕೆ ಮಾಡ್ಕೋತಾರೆ. ಅವ್ರಿಗೆ ಲೋನ್ಗಳ ವ್ಯವಸ್ಥೆ ಇರಲ್ಲ, ಅರ್ಜೆಂಟ್ಗೆ ಸಂಘದಿಂದ ತಗೊಳಕ್ ವ್ಯವಸ್ಥೆ ಇರೋದಕ್ಕೆ. ನಾನು ಒಂದು ಸಂಘದಲ್ಲಿ 2 ವರ್ಷ ಆಯ್ತು. ನಾನು ಒಂದು ಅಧ್ಯಕ್ಷನಾಗಿ BSS ಫಸ್ಟ್ ಎಂಟ್ರಿ ಆಗಿದ್ದೀನಿ. ಹೊಸ ಸಂಘ ಸದ್ಯಬದಲಿ ಕ್ಲಾಸ್. ನಾನು ಅದು ಸದ್ಯಬದಲಿ ಕ್ಲಾಸ್ ನಮ್ಮಲ್ಲಿ ಮುಗಿಸ್ಕೊಂಡ್ಬಿಡ್ತಾರೆ. RH ಕ್ಲಾಸ್ ಅನ್ಬೇಕು. ಈಗ ಅದು HR ಕ್ಲಾಸ್, RH ಕ್ಲಾಸ್ ಅಂತ ಹೆಸರಿಟ್ಟಿದ್ವಿ. ಅದು ಇಲ್ಲಿಂದು ಉದ್ದಣೆ ರಂಗನಾಥಪುರ ಕ್ಲಾಸ್ ಅಂತ ಅದನ್ನ ಸ್ಟ್ರಿಕ್ಟ್ ಆಗಿ ಇಲ್ಲಿ ಇಟ್ಟಿದ್ದೀವಿ. ನಾವು ಏನು ಈಗ ಅವ್ರಗಳಿಗೆಲ್ಲ ವ್ಯವಸ್ಥೆಗಳು ಬೇಕು ಅನ್ನೋದು ಉದ್ದೇಶ ನೀವು ಬರ್ದಿದ್ದೀರಿ. ಅದರಲ್ಲಿ ಬಡ್ಡಿ ಸಾಲ ಕಮ್ಮಿ ಮಾಡ್ಕೊಡಿ, ನಿಮ್ ನೇರವಾಗಿ ಕೊಡ್ಸಿ ಏನು ಕೇಳಿಲ್ಲ. ಅವರು ಲಾಭ ಬಂದಾಗ ನಮಗೊಂದಿಷ್ಟು % ಕೊಡ್ಸಿ ಅದ್ ಬರೀಬೇಕಾಗಿತ್ತು. ನಾವು ಅಂಬರೀಷ್ 2014 ಹಿಂದೆ ನಮ್ಕಿಂತ ಮುಂಚೆ ಸೀನಿಯರ್ 10 ವರ್ಷ ಇದ್ದವರು ಇಲ್ಲೇ ಇದ್ದೀವಿ. ಈ 14 ಹೋದಾಗ 20 ವರ್ಷದಿಂದ ಡೈರೆಕ್ಟರ್ ಆದವರು ಇಲ್ಲೇ ಇದ್ದೀವಿ. 20 ವರ್ಷದಿಂದ 21 ವರ್ಷದಿಂದ ಇಲ್ಲೇ ಇದ್ದೀವಿ. ಸತ್ತ ದುಡ್ಡು ನಮ್ಮಲ್ಲೂ ಇಲ್ಲೇ ಮಾಡಿಲ್ಲ. ಅಂಬರೀಷ್ ಇಲ್ಲೇ ಇದೆ. ಚರ್ಚೆಲಿಂದ ನಾವು ಇಂಪ್ಲಿಮೆಂಟ್ ಮಾಡಿ 25,000 ಶುರು ಮಾಡಿ ಇವತ್ತು ಸೆಕ್ರೆಟರಿ ಯಾರು ಸತ್ರೆ 10 ವರ್ಷದಿಂದ 15 ವರ್ಷಕ್ಕೆ 2 ಲಕ್ಷ, 15ರಿಂದ 20ಕ್ಕೆ 3 ವರ್ಷ, 25 ಕಳೆದಿದ್ರೆ 4 ಲಕ್ಷ ಮಾಡಿದ್ವಿ. ಯಾಕೆ ಅಂದ್ರೆ ಸಡನ್ ಸೆಕ್ರೆಟರಿ ಆಯ್ಕೆ ಆದಾಗ 10 ವರ್ಷಕ್ಕೆ ಕೆಲವರು ವಾಲಂಟಿಯರ್ ತಗೊಂಡ್ಬಿಡ್ತಾರೆ ಅಂತ ಹೇಳಿ 50 ವರ್ಷ ತುಂಬಿರೋ ವಾಲಂಟಿಯರ್ಗೆ ಆರೋಗ್ಯ ಸುಧಾರಣೆ ಆಗಿಲ್ಲ ಅಂದ್ರೆ ಅವ್ರಿಗೆ 3 ಲಕ್ಷ ಕೊಡ್ಸೋದು 15 ವರ್ಷ ದಾಖಲೆ ಮಾಡಿದ್ವಿ. ಮಾಡಿ ಹೇಳೋದು, ಅಣ್ಣ ಇನ್ನೊಂದು ಸಹಿಸಬೇಕು ಅಂತ. ನನಗೆ ಈ ತರದ ಉಡುಗೊರೆ ಇದ್ರೆ ನನಗೆ ಇದು ಸ್ವಲ್ಪ ಇಷ್ಟ ಆಗಲ್ಲ. ನಾನು ವೈಯಕ್ತಿಕವಾಗಿ ಹೇಳ್ತೀನಿ, ನಿಮ್ಮ ಹತ್ರ ವಸೂಲಿ ಮಾಡಿ ನನಗೆ ಅಭಿನಂದನೆ ಮಾಡೋದು ನನಗೆ ಇಷ್ಟ ಆಗಲ್ಲ. ದಯಮಾಡಿ ಇವತ್ತೇ ಕೊನೆ ಆಗಬೇಕು. ಇಲ್ಲಿ ಹೇಳಿದ್ರೆ ಬೇರೆ ಕಡೆ ಎಲ್ಲೋ ಒಂದ್ ಕಡೆ ಮಾಧ್ಯಮದವರವ್ರೆ, ಅದು ನನಗೆ ಇಷ್ಟ ಆಗಲ್ಲ. ನಿಮ್ಮ ಪ್ರೀತಿ ವಿಶ್ವಾಸ ಇಲ್ಲಿ ಈ ಚುನಾವಣೆಯಲ್ಲಿ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ ಅಂದ್ರೆ ಇವರಿಬ್ಬರೇ ಕಾಣು ಹೆಚ್ಚು. ನಾನು ಆಗ್ತಿರೋ ಮತದಾರ ಒಂದ್ ಕಡೆ ಇದ್ದಾರೆ, ಅವ್ರನ್ನ ನಾನು ಯಾವತ್ತೂ ಮರೆಯಲ್ಲ. ಅದ್ರ ಜೊತೆಗೆ ಹರೀಶ್ ಅವರು, ಡಾಲವಿ ಅವರು ಒಂದು 15 ದಿನ ಅವರು ಕೆಲಸ ಬಿಟ್ಟು ನನ್ನ ಗೆಲುವಿಗೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು, ಏನು ಡೆಲಿಗೇಷನ್ ತಂಡ ಪ್ರತಿನಿಧಿಗಳಿಗೆ ನಾನು ಮೊದಲನೇಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಾನು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಲ್ಲಿ ಈ ಚುನಾವಣೆ ಗೆದ್ದಿದ್ದೀನಿ. ಅಲ್ಲಿ ಆಡಳಿತ ಮಂಡಳಿ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ ಇರ್ಬೋದು, ದಳ ಇರ್ಬೋದು, BJP ಇರ್ಬೋದು, ಆ ಒತ್ತಡದಲ್ಲಿ ಕೆಲಸ ಮಾಡ್ತದೆ. ನನಗೆ ರಾಜಕಾರಣ ಚುನಾವಣೆ ಇವರು ಹೇಳ್ದಂಗೆ 15 ದಿನ ಅಷ್ಟೇ. ಅದಾದಾಗ ನಾನು ಎಲ್ಲೂ ದೇಶದ ರಾಜಕಾರಣ ಮಾಡಲ್ಲ. ನಿಮ್ಮ ಸವಿದಾರಿ ತಗೋವಂಥ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತೀನಿ. ನಮ್ಮದು ವೈದ್ಯನಾಥ ವರದಿ ಬಂದ ಮೇಲೆ DCC ಬ್ಯಾಂಕ್ ಪತ್ತಿನ ಸಹಕಾರ ಸಂಘದ ಅನೇಕ ಸಂಬಂಧಗಳು ಕಡಿತಾ ಇದೆ. ನಾವೆಲ್ಲ ಗೊತ್ತಿದೆ. ಈಗ ಆಡಳಿತ ಮಂಡಳಿಯವರು ನಿಮ್ಮನ್ನು ಆಯ್ಕೆ ಮಾಡುವಂಥ ಅಧಿಕಾರ ಅವ್ರಿಗೆ ಇದೆ, ವರ್ಗಾವಣೆ ಮಾಡೋ ಅಧಿಕಾರನೂ ಕೂಡ ಅವ್ರಿಗೆ ಇದೆ. ಇದು DCC ಬ್ಯಾಂಕ್ ವ್ಯವಸ್ಥೆಯಿಲ್ಲ. ಹಂಗಂದ ತಕ್ಷಣ ನಿಮ್ಗೆ ಕಡೆಗಾಣಿಸ್ಬೇಕು. ನೀವೇನು ಇವತ್ತು ನನ್ನ ಮನವಿ ಕೊಟ್ಟಿದ್ದೀರಿ ಅದರಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಮೊನ್ನೆ ನೀವು ನಡೆದಂತ ಜಿಲ್ಲಾ ಸಹಕಾರ ಸಭಾದಲ್ಲಿ ಡಾಲ್ರವಿ ಅವರು, ಹರೀಶ್ ಅವರು ಒಂದು ಕರೆ ಕೊಟ್ರೆ ಅವರು, ನಾನು ಅಲ್ಲಿ ಕೆಲಸ ಮಾಡಿದ್ದೀನಿ 5 ವರ್ಷ. ನಮ್ಮ ಏನು ಸಂಪರ್ಕ ಇದೆ ನಮ್ಮ ಮೇಲ್ವಿಚಾರಕರಿಗೂ
ಮತ್ತೆ ಹಾಲು ಉತ್ಪಾದಕರ ಸಹಕಾರದ ಕಾರ್ಯದರ್ಶಿಗಳಿಗೂ ನೇರ ಸಂಪರ್ಕ ಇದೆ. ನಾವು ಇಷ್ಟೆಲ್ಲ ವ್ಯವಹಾರ ಮಾಡಿದ್ರು ಕೂಡ 240 252 ಸಂಘ ಇದೆ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ, 254. ಅದರಲ್ಲಿ 230 ಸಕ್ರಿಯವಾಗಿದೆ. ಒಂದು ವರ್ಷ ಪ್ರಾರಂಭ ಮಾಡಿದ್ರೆ ಅವರ ನಿವ್ವಳ ಲಾಭ ನೀವು ಕೇಳಿದ್ರೆ ಆಶ್ಚರ್ಯ ಪಡ್ತೀವಿ. 5 ಲಕ್ಷ, 10 ಲಕ್ಷ, 20 ಲಕ್ಷ, 70 ಲಕ್ಷ ಇರೋ ಸಂಘಗಳಿವೆ. 1 ಕೋಟಿ ಮೀರುವಂತ ನಿವ್ವಳ ಲಾಭ ಅದು ಹಾಲು ಉತ್ಪಾದಕರ ಸಹಕಾರ ಸಂಘದ. ಅದಿಷ್ಟೇ, ನೇರ ಉತ್ಪಾದಕರಿಂದ ಖರೀದಿ ಮಾಡ್ತೀವಿ, ಒಕ್ಕೂಟಕ್ಕೆ ಹಾಕ್ತೀವಿ, ನೇರ ಬರುವಂತ ಆದಾಯವನ್ನ ಆ ಸಂಘಟನೆ ಮಾಡಿಕೊಳ್ತೇವೆ. ನಾವಿಷ್ಟೆಲ್ಲ ವ್ಯವಹಾರ ಮಾಡಿದ್ರು ಕೂಡ ನಮ್ಮ ಸಹಕಾರ ಸಂಘ ಕಿಕ್ಕೇರಿ, ಹೊಸಗಳು ಕೆಲವೇ 5 ಪತ್ತಿನ ಸಹಕಾರ ಸಂಘಗಳು ಬಿಟ್ರೆ ಆರ್ಥಿಕವಾಗಿ ನಾವು ಯಾರೂ ಚೆನ್ನಾಗಿಲ್ಲ. ನಿಮ್ಮ ನೋವು ನನಗೆ ಅರ್ಥ ಆಗ್ತಾ ಇದೆ. ನಮ್ಮ ಕಾರ್ಯದರ್ಶಿಗಳು ಆರ್ಥಿಕವಾಗಿ ಚೆನ್ನಾಗಿದೆ, ಅವ್ರು ಬೋನಸ್ ಇದೆ. ನಾವು 10 ಗಂಟೆ 5 ಗಂಟೆ ಕೆಲಸ ಮಾಡಬೇಕು. ಯಾರು ಪಡಿತರ ವ್ಯವಸ್ಥೆ ಸಹಕಾರ ಸಂಘಗಳಿಗೆ 30 ದಿನವೂ ಇರಬೇಕು ಅವ್ರು ಕೊಡ್ಲಿಕ್ಕೆ. ಆದ್ರೆ ಅವ್ರದ್ದು ಹಂಗಲ್ಲ. ಬೆಳಿಗ್ಗೆ 2 ಗಂಟೆ, ಸಾಯಂಕಾಲ 2 ಗಂಟೆ, ಮಧ್ಯಾಹ್ನ ಆದ್ರೆ ಕಂಪ್ಯೂಟರ್ ಕೂತ್ಕೊಳ್ಳಕ್ಕೆ 2 ಗಂಟೆ, 6 ಗಂಟೆ ಕೆಲಸ ಮಾಡ್ತಾ ಇರೋದು ಮ್ಯಾಕ್ಸಿಮಮ್. ಅದು BMC ಅಂತವ. ಇಲ್ಲ ಅಂದ್ರೆ ಬೆಳಿಗ್ಗೆ 2 ಗಂಟೆ, ಸಾಯಂಕಾಲ 2 ಗಂಟೆ ಮುಗೀತು. ಅವ್ರ ಸಂಬಳಗಳನ್ನ ಹರೀಶ್ ಅವರು ನಮ್ದು ತಂದಿದ್ರು. ಅದಾದ್ಮೇಲೆ ನಾವು ನೌಕರನ ಪ್ರತಿ ತಿಂಗಳು ಅವ್ರನ್ನ ಕರೆದಿ ಮುಂದೆ ಕೊರತೆ, ನೀವು ಹಾಲನ್ನ ಯಾವ ರೀತಿ ದುರ್ಬಳಕೆ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗಲ್ಲ. ನೀವು ಕೆಲಸ ತಗೋಬೇಕು ಅಂದ್ರೆ ನಿಮ್ಮ ಭದ್ರತೆ ಇರಬೇಕು, ನಿಮ್ಗೆ ಆರ್ಥಿಕವಾಗಿ ಸವಲತ್ತೆ ಆಗಿರ್ಬೇಕು. ನೀವು ಆರ್ಥಿಕವಾಗಿ ಮುಂದಿದ್ರೆ ಮಾತ್ರ ಬೇರೆ ಕಡೆ ವ್ಯವಸ್ಥೆ ಹಾಳಾಗಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಹಾಕ್ಸ್ಕೋಬೇಕು ಬೇಡ ಇನ್ನು 6ನೇ ಆಯ್ತು. ಈ ನಾಡಿ ಓದ್ಬಿಟ್ರೆ ಆಗೋಷ್ಟು ಏನು ಮಾಡೋದು. ಕಾರಣ ನಾವು ಯಾವ್ದಾದ್ರು ಅವಕಾಶ ಇದ್ದಾಗ ನಾವು ಹೆಜ್ಜೆ ಗುರುತ ಉಳಿಸ್ಬೇಕು ಅಂದ್ರೆ ಪ್ರಾಮಾಣಿಕವಾಗಿ ಒಳ ಹೋಗಿ ಅಧ್ಯಯನ ಮಾಡಿ ಅವಕಾಶ ಒದಗಿಸಲೇಬೇಕು. ಆಗ ಮಾತ್ರ ನಾವು ಆ ಸಂಸ್ಥೆಗೆ ಹೋಗೋದಕ್ಕೆ ಒಂದು ಹೆಸರು ಹೋಗೋದಕ್ಕೆ ಸಾಧ್ಯ ಅಂತ ನಾನಂದು ಭಾವಿಸ್ತೇನೆ. ನಿನಗೆ ಅವಕಾಶ ಆದ ಕಾರಣ ಸಹಕಾರ ಕ್ಷೇತ್ರದ ಉಂಟಾದಂತ ವಂಶ ಕುಡಿಯಿರಿ. SM ಲಿಂಗಪುರಿ ತಾಲೂಕಿನಲ್ಲಿ ಸಹಕಾರ ಕ್ಷೇತ್ರ ಹುಟ್ಟಾಕಿ ಇವತ್ತಿಗೂ ಸಹಿತ ರಾಜ್ಯದ ಅತಿ ದೊಡ್ಡ 2ನೇ ಸಂಘವಾಗಿ ಬೆಳೆದಂತ ಏರ್ಪಡೆ DFCMS ನ ಸಂಸ್ಥಾಪಕರು ಆ ವಂಶದಲ್ಲಿ ಹುಟ್ಟಿದ್ಯಾ. ಒಂದು ಅವಕಾಶ ಇದೆ. ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ಅಧ್ಯಕ್ಷರ ಕಾಲದಲ್ಲಿ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಿದ್ರು. ನಾವು ಜವರೇಗೌಡರು ಹಳೆ ಅಧ್ಯಕ್ಷರ ಸೇರಿ ಪ್ರೋತ್ಸಾಹ 1 ರೂಪಾಯಿ ಕೊಟ್ಟಿಗೆ ನಾನು ಹೆಸರು ಅಂತ ಹೇಳಿ ಬೇಕಾದ ಹೋರಾಟ ಕೊಟ್ಟು, ಆಗ ಹತ್ತತ್ರ ಮಾತುಕತೆ ಪ್ರಕಾರದ್ದು 20 ತಿಂಗಳು ಮಾತುಕತೆ ರಾಜಕಾರಣ ಹತ್ರ ಬಂದಿತ್ತು. ಅದೇನ್ ಮೊದಲಾಯ್ತು ಅವ್ರು ಸರಿ ತೀರ್ಮಾನ ಆಗ್ಲೇ ಇಲ್ಲ. ಒಂದೇ 1 ರೂಪಾಯಿ ಕುಮಾರಸ್ವಾಮಿ ಅನೌನ್ಸ್ ಮಾಡಿದ್ರೆ ಇವತ್ತಿಗೂ ಸಹಿತ ಅಚ್ಚಳಿಗೆ ಉಳ್ಕೋದಿತ್ತು. ಅದ ತದನಂತರ ಬಂದ ಮಾನ್ಯ ಯಡಿಯೂರಪ್ಪನವರು ನಾವೆಲ್ಲ ಅಧ್ಯಕ್ಷರು ಹೋಗಿ ಮನವಿ ಮಾಡಿ 10 ಚರ್ಚೆ ನಡೆದು 2 ರೂಪಾಯಿ ಲೀಟರ್ಗೆ ಅಂತ ಹೇಳಿ ಹಾಲು ಕೊಟ್ಟರು. ಇವತ್ತು ಸಿದ್ದರಾಮಯ್ಯ ಸರ್ಕಾರ 5 ರೂಪಾಯಿ ಕೊಟ್ಟರೆ ಸಹಿತ ಹಳ್ಳಿ ಜನ ಯಡಿಯೂರಪ್ಪ ದುಡ್ಡು ಬದ ಕೇಳ್ತಾರೆ ಹೊತ್ತು ಸರ್ಕಾರ ದುಡ್ಡು ಬದ ಅಂತೂ ಕೇಳ್ತಿಲ್ಲ, ಸಿದ್ದರಾಮಯ್ಯ ದುಡ್ಡು ಬದ ಅಂತೂ ಕೇಳ್ತಾ ಇಲ್ಲ. ಯಾರು ಫಸ್ಟ್ ಮಾಡ್ತಾರ ಹೆಸರು ಮನೆಯವರಿಗೆ ಉಳ್ಕೊಳಕ್ ಅವಕಾಶ ಇದೆ. ರವಿ ಅವ್ರು ಮಾತಾಡ್ತಾ ಹೇಳ್ದಂಗೆ ಇವತ್ತೇನು ಇನ್ಸೆಂಟಿವ್ ಕೊಡ್ತಾರಂತ ಇರ್ಬೋದು, ಒಬ್ಬರ ಸೇಲ್ಸ್ ಇನ್ಸೆಂಟಿವ್ ಕೊಡ್ತಾರಂತ ಇರ್ಬೋದು, ಸಾಲ ರಿಕವರಿ ಮಾಡುವಂತ ಸಂಘಟನೆ ಇನ್ಸೆಂಟಿವ್ ಕೊಡ್ತಾರಂತ ಇರ್ಬೋದು. ಇವೆಲ್ಲವನ್ನು ಸಹಿತ ಕೂತು ಆಲೋಚನೆ ಮಾಡಿ ಮಾಡಕ್ಕೆ ಅವಕಾಶ ಇದೆ. ಕಾರಣ ನಿಮಗೆ ವಿರೋಧ ಪಕ್ಷವೇ ಇಲ್ಲ. ಗೆದ್ದಿರೋ ಪುಟ್ಟಣ್ಣ ನಿಮ್ ಜೊತೆ ತಿರುಗಾಡ್ತಾನೆ, ನೀವು 11 ಜೊತೆಗೆ 12 ಆಗ್ತದೆ.
ಪಾಂಡವಪುರದ ಡೈರೆಕ್ಟ್ರು ಪಾಪ ವಿರೋಧಾಂತಿಗಳಲ್ಲಿ ಬದಲಾವಣೆ ನೀವೆಲ್ಲರೂ ಕೂತಿ ಚರ್ಚೆಗಳು ಮಾಡಿ ತೀರ್ಮಾನ ತಗೊಳ್ತಕ್ಕ ಸಂದರ್ಭದಲ್ಲಿ ವಿರೋಧ ಮಾಡ್ತಕ್ಕಂಥವ್ರು ನಿಮ್ಮ ಆಡಳಿತ ಇಲ್ಲ. ನೀವು ಬೇಕಾದ ಅವಕಾಶ ಇದೆ, ಕಾನೂನು ತಿದ್ದುಪಡಿಗಳಿವೆ. ನಾನು ಅಧ್ಯಕ್ಷ ಇದ್ದಾಗ 1/4/2008 1 ಲೀಟರ್ ಹಾಲಿಗೆ 5 ಪೈಸೆ ದುಡ್ಡು ಹಿಡಿದು ರೈತ ಕಲ್ಯಾಣ ಟ್ರಸ್ಟ್ ಅಂತ ಮಾಡಿ ರೈತರು, ಉತ್ಪಾದಕರು, ನೌಕರ ವರ್ಗರಿಗೆ ಏನಾದ್ರು ಮಾಡಬೇಕು ಅಂತ ತೀರ್ಮಾನ ತಗೊಂಡು 1/4/2008 ಶುರುವಾಗಿದ್ದು. ಅವತ್ತು ನಾವೇನ್ ಮಾಡ್ತಿದ್ದೋ ಸತ್ತಂತ ಕುಟುಂಬಕ್ಕೆ 5,000 ರೂಪಾಯಿ ಕೊಡ್ತಕ್ಕಂಥದ್ದು ಇದನ್ನ ಶುರು ಮಾಡಿದ್ದು. ತದನಂತರ ಇವರು ಕಾಲ 2014 ಬಂದ ಸಂದರ್ಭದಲ್ಲಿ ಅದನ್ನ ಹೆಚ್ಚಿನ 20 ಪೈಸೆ ದುಡ್ಡು ಹಿಡಿದು ಹೆಚ್ಚಿನ ಮಟ್ಟದಲ್ಲಿ ಬಂದು ಇವತ್ತೇನಾಗಿದೆ, ಅವತ್ತು ಮಹಿಳಾ ಸಂಘದಲ್ಲಿ ಬರೀ ಮಹಿಳೆ ಸತ್ರ ಮಾತ್ರ ದುಡ್ಡಿತ್ತು, ಗಂಡ ಸತ್ರ ಇರ್ಲಿಲ್ಲ ಅವತ್ತು. ಅದಾದ್ರೂ ತೀರ್ಮಾನ ಇವ್ರು ಆಡಳಿತ ಮಾಡಿ ಗಂಡ ಸತ್ರ 15,000, ಹೆಂಡತಿ ಸತ್ರ 15,000 ಇನ್ಶೂರೆನ್ಸ್ ಮಾಡಿಸ್ತಾ ಇದ್ರೆ, ಇನ್ಶೂರೆನ್ಸ್ ಮಾಡಿಸಿದ್ರೆ ಹಾಲಾಗ್ತಕ್ಕ 200 ರೂಪಾಯಿ ಕಟ್ಟಿದ್ರೆ 50,000 ರೂಪಾಯಿ ಇನ್ಶೂರೆನ್ಸ್ ಅವ್ರಿಗೆ ಬರ್ತಾರೆ, 400 ರೂಪಾಯಿ ಕಟ್ಟಬೇಕು ಅಂತ ಹೇಳಿ ತೀರ್ಮಾನ ತಗೊಂಡಿದ್ದು. ಇವತ್ತು ದೊಡ್ಡ ಮಟ್ಟದ ಇಡೀ ಜಿಲ್ಲೆಯೊಳಗೆ 1 ತಿಂಗಳಿಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ಇಡೀ ಜಿಲ್ಲೆಯಲ್ಲಿ ಸತ್ತ ಕುಟುಂಬಗಳು ಹೋಗ್ತಾ ಇದೆ. ಕಾರಣ ಎಲ್ಲೋ ಒಂದ್ ಕಡೆ ಬಡ ಕುಟುಂಬ ಇವತ್ತು ನಾವು ಇನ್ಶೂರೆನ್ಸ್ ಕಳಿಸ್ತಾ ಇದೀವಿ ಹಳ್ಳಿ ಮೇಲೆ ಎಲ್ಲ ರಾಸುಗಳು ಮಾಡಿಸಪ್ಪ ಅಂತ ಹೇಳಿ. ಕೆಲವು ಸಂಘಗಳಲ್ಲಿ 50% ಹಾಲು ಒಕ್ಕೂಟ ಕೊಡ್ತಾ ಇದೀವಿ, ಇನ್ನು 50% ರೈತ ಕಟ್ಟಬೇಕು. ಕೆಲವು ಸಂಘ 25% ಆ ಸಂಘ ಕಟ್ಟಿ 25 ರೈತರು ಕಟ್ಟೋದು. ಕೆಲವು ಸಂಘ 50 ಪೂರ ಸಂಘ ಕಟ್ಟಿ 50 ಒಕ್ಕೂಟ ಕಟ್ತದೆ. 50% ಸಂಘ ಕಟ್ಟಿ 50% ಒಕ್ಕೂಟ ಕಟ್ತಾ ಇರೋದು ಊರಲ್ಲೂ ಸಹಿತ 100 ಇನ್ಶೂರೆನ್ಸ್ ಕವರ್ ಆಗಲಿಲ್ಲ. ಎಂತ ಸೋಮಾರಿಗಳಿರ್ಬೇಕು ನಾವು ಬೇಕಾಗ್ತದೆ. ಪುಕ್ಸಟ್ಟೆ ಅಂದ್ರೂ ಬಂದು ಮಾಡಿಸ್ಕೊಳ್ತೇವೆ. ಏನಾದ್ರು ಅಕಸ್ಮಾತ್ ಸತ್ತೋದ್ರೆ ರೇವಣ್ಣ ಮಾಡುವ 3 ಕೋಟಿ ಹಾಕಿವಿ, ನಮ್ ದೊಡ್ಡಪ್ಪಂದು ಹಾಕಿದ್ದು, ನಮ್ಮ ಅತ್ತೆ ಮುಂದೆ ಹಾಕಿದ್ದು, ಹರೀಶಣ್ಣ ಮಾಡುವ ಅಂಬರೀಷಣ್ಣಿಗೆ ಮೋಸ ಕೊಡ್ತಾರೆ. 300 ರೂಪಾಯಿ ಕಟ್ಟಕ್ಕೆ ಕಟ್ಲಾರ್ದೆ ಎಂತ ಚಿತ್ರಹಿಂಸೆ ಕೊಡ್ತೀರಿ ಅಂದ್ರೆ ನಮ್ಮ ಹಳ್ಳಿ ಜನ ಅವ್ರಿಗೆ ಇನ್ನ ಎಜುಕೇಟ್ ಮಾಡ್ಬೇಕು, ಅವ್ರಿಗೆ ತರಳಕ್ಕೆ ಹೋಗ್ತಾ ಇಲ್ಲ. ನಾನು ಸತೀಶ್ ಬೇಜಾರು ಮಾಡಕ್ಕಂದ್ರೆ ಪರವಾಗಿಲ್ಲ, ಏನೋ ಈ ಕರೆದ ತಕ್ಷಣನೇ ಖರ್ಚು ಬೇಕು, ಯಾಕೆ ವಹಿಸ್ಕೊಳ್ಳೋದಣ್ಣ ಅಂತಾರೆ. ಮುಂದೆ ದಿನ ಬೇಕಾಗಿಲ್ಲ, ಪ್ರತಿ 6 ತಿಂಗಳಿಗೊಮ್ಮೆ ನೌಕರರ ಕ್ಷೇಮ ಇದಕ್ಕೆ ಕರೀರಿ. ಇದಾಯ್ತು, ಹರೀಶು ಕಳಿಸ್ತಾರೆ, ಯಾರ ಮೇಲೂ ಹಾಕಲ್ಲ, ಬಾತು ಅವ್ರ ಕೈನೇ ಮಾಡಿಸ್ತಾರೆ. ನೀವು ನಂಬಿ ಬಿಡಿ, ನಾವು ಅದನ್ನೇ ಮಾಡ್ಕೊಬಂದು ಅದನ್ನೇ ಅವ್ರು ಕಂಟಿನ್ಯೂ ಮಾಡ್ತಾರೆ. ಹೇಳ್ತಾರೆ ಏನೋ ಒಂದು ರೂಮ್ ಇದೆ, ನಮ್ಮಲ್ಲೂ ಏನಾದ್ರು ಒಂದು DAP ಮಾಡೋಣ. ನೀವು ಸಂಘ ಸಕ್ರಿಯ ಇರಬೇಕು, ನೀವು ಬಹಳ ಕ್ರಿಯಾಶೀಲತೆಯಿಂದ ಇರಬೇಕು. ಆಗ ಈ ಸಂಘಗಳು ನೌಕರರಿಗೆ ಭದ್ರತೆ ಸಿಗುತ್ತೆ. ನೀವು 15 ಜನಕ್ಕೆ ಒಂದೇ ಸರಿ ಕರಿತಾ ಇದ್ದೀರಿ ಅಂದ್ಮೇಲೆ ನೀವು 5 ವರ್ಷದಿಂದ ಒಂದಪ್ಪನು ನೀವು ಸಭೆನೇ ಕರೆದಿಲ್ಲ ಅಂತ ಅರ್ಥ. ಜೊತೆಗೆ ಈಗ ನಿವೃತ್ತಿ ಆದವ್ರಿಗೆಲ್ಲ ಒಂದೇ ಸರಿ ಸನ್ಮಾನ ಮಾಡ್ತಿದ್ರಿ ಅಂದ್ರೆ ನಿಮ್ಮ ಸಂಘ ಸಕ್ರಿಯವಾಗಿ ಆಕ್ಟಿವ್ ಆಗಿಲ್ಲ. ದಯಮಾಡಿ ಏನು ನೀವು ಮನವಿಗೆ ಕೊಟ್ಟಿದ್ರಿ, ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಇದರಲ್ಲಿ ಸಾಕಷ್ಟು ಆರ್ಥಿಕ ಸಮಸ್ಯೆಗಳಿದೆ. ಇದೆಲ್ಲ ನಾವು ಮಾಡ್ಬೇಕು ಅಂದ್ರೆ ನಮ್ಮ ಮೇಲೆ ಅಪೇಕ್ಷೆ ಜೊತೆಗೆ RCS ಸಪೋರ್ಟ್ ತಗೋಬೇಕು. ನೀವು ಬಡ್ತಿ ಕೊಡೀನಿ, ನಮ್ಮಲ್ಲಿ ಏನ್ ಬೋರ್ಡ್ ಬರ್ಕೊಡ್ತಾರೆ, RCS ಒಪ್ಪಿಗೆ ಬಂದ್ರೆ ನಾವು ಮುಂದುವರಿತೀರಿ. ಅಲ್ಲಿ ಒಪ್ಪಿಗೆ ಕೊಡೋದಿಲ್ಲ, ನಿಮ್ ಸಮಸ್ಯೆ, ನಮ್ಮ ಬ್ಯಾಂಕ್ ನೌಕರ ಸಮಸ್ಯೆ ನಾವು ಬಗೆಹರಿಸಂಗಿಲ್ಲ. ಇದು ನಮ್ಗೆ ಯಾವಾಗಿರುವಂತ ಇದು. ನೀವು ಸಂಘ ಎಲ್ಲ ಕಿಕ್ಕೇರಿ ಸಂಘಕ್ಕೆ ಹಾಕ್ಬೇಕು. ಅದು ಮೇನ್ ರೋಡ್ ಇದೆ, ಬಾಡಿಗೆ ಬರುತ್ತೆ, ಅಲ್ಲೆಲ್ಲ ಆರ್ಥಿಕವಾಗಿ ಜನ ಸದೃಢರಾಗಿದ್ದಾರೆ. ಮಲ್ಕೋನಹಳ್ಳಿ, ಮಾದಾಪುರದಲ್ಲಿ ಚೇರ್ಗಳಿಲ್ಲ, ಕಟ್ಟಡ ಇಲ್ಲ, ಸಂಘ ನಡೀತಾ ಇದೆ. ಜೊತೆನೆ ನಾನು ಇನ್ನೊಂದು ಮನವಿ ಮಾಡ್ತೀನಿ. ನಾನು ರವಿ ಮೊನ್ನೆ ಹೇಳಿದ್ರು, ಹೊಸ ಸಂಘ ನಾರಾಯಣಗೌಡರು ಪ್ರಾರಂಭ ಮಾಡಿದ್ರು, ಭಾರತೀಪುರ ಮತ್ತು ಅರಪನಹಳ್ಳಿ ಕ್ರಾಸ್. ಆ ಸಂಘಕ್ಕೆ ಗ್ರಾಮ ಪಂಚಾಯತಿ ಒಂದು ಸಂಘ ಮಾಡಬೇಕು ಅಂತ ಒಂದು ಕಾನ್ಸೆಪ್ಟ್ ಅನ್ನ ರಾಜ್ಯ ಸರ್ಕಾರದವರು ಸಹಕಾರಿ ಕಾಯ್ದೆ ತಿದ್ದುಪಡಿ ಮಾಡಿದ್ದಾರೆ. ನಮ್ಮ ತಾಲೂಕಿಗೆ 34 ಗ್ರಾಮ ಪಂಚಾಯತಿ ಇದೆ. ನವೀನ್ಮಾನಹಳ್ಳಿ 1 ಕಿಲೋಮೀಟರ್ ಇದೆ, ಹರಳಹಳ್ಳಿಗೆ ಹೋಗೋದು. ಅಂಚನಹಳ್ಳಿ ನನಗೆ 6 ಕಿಲೋಮೀಟರ್ ಇದೆ, ಶ್ರೀನಗರ ಬರುತ್ತೆ. ಆ ಪಂಚಾಯತಿ ವ್ಯಾಪ್ತಿಗೆ ಮಾಡುವಂಥದ್ನ ಅಟ್ಲೀಸ್ಟ್ ಗ್ರಾಮಗಳನ್ನ ಮರುವಿಂಗಡಣೆ ಮಾಡಿ, ಸೇರ್ಪಡೆಗಡೆ ಮಾಡಿ ಇದು ಮಾಡಿ. ಈಗ ಭಾರತೀಪುರ ಕ್ರಾಸ್ ಮಾಡಿದರೆ ಸೊಳ್ಳೆಪುರದಲ್ಲಿ 5,000 ಎಕರೆ ಇರಬೇಕು. ಒಂದು ಸಂಘ ಉಳಿಬೇಕಾದ್ರೆ, ಒಂದು ಸಂಘ ಹೊಸದಾಗಿ ನಾವು ಪ್ರಾರಂಭ ಮಾಡಬೇಕಾದ್ರೆ ಅದು ಇರೋದು ಒಂದು ಮಾನದಂಡ. ನಮ್ಮ ಸೊಳ್ಳೆಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಗಿಲ್ಲ, ಕಿಕ್ಕೇರಿಗಿದೆ. ಇವತ್ತು ಭಾರತೀಪುರ ಗ್ರಾಮಕ್ಕೆ ಕುಂದೂರು ಬರುತ್ತೆ. ಈಗ ರವಿ ಅದು ಹೇಳಿದೆ, ಈ ಕುಂದೂರು ಬಿಡ್ಕೊಂಡ್ರೆ ನಮಗೆ ಅಲ್ಲಿ ಜಮೀನುಗಳು ಕಡಿಮೆ ಆಗ್ತದೆ, ಶೇರ್ಗಳು ಕಡಿಮೆ ಆಗ್ತದೆ. ಈ ಒತ್ತಡದಲ್ಲಿ 5 ವರ್ಷದಲ್ಲಿ ಎಷ್ಟು ಪ್ರಾಮಾಣಿಕವಾಗಿ ಆ ಗ್ರಾಮಗಳಿಗೆ, ಆ ಪಂಚಾಯತಿ ಸೇರುವಂತ ಗ್ರಾಮಗಳನ್ನ ಜನರಲ್ ಬಾಡಿಲಿಟ್ಟು ನೀವು ಪ್ರಯತ್ನ ಮಾಡಿ. ಒಂದೇ ಸರಿ ಎಲ್ಲ ಆಗಲ್ಲ.
4 ವರ್ಷ ಪ್ರಯತ್ನ ಮಾಡೋದಕ್ಕೆ 2 ವರ್ಷ ನಿರಂತರ ಪ್ರಯತ್ನ ಮಾಡೋದಕ್ಕೆ 2 ಸಂಘ ಆಗುತ್ತೆ. SM ಲಿಂಗಪ್ಪ ಮಾಡಿದಂಥ 30 ಸಂಘದಲ್ಲಿ ಒಂದು ಸಂಘನೂ ಮಾಡೋಕ್ಕಾಗಿಲ್ಲ. ಮಾನ್ಯ ನಾರಾಯಣಗೌಡರು, ಎಲ್ಲ ಮುಖಂಡರುಗಳು, ರವಿ ಅವರು, ಹಾಕೋದು ಸುಮಾರು ಅನೇಕ, ಜಾನಕಿರಾಮ್ ಇರ್ಬೋದು, ಎಲ್ಲರೂ ಕೂಡ, ದಿನೇಶ್ ಇರ್ಬೋದು, ಎಲ್ಲ ಪಕ್ಷದವರು ಸೇರಿದ್ರು. ಇದರಲ್ಲಿ ರಾಜಕಾರಣ ಮಾಡ್ಲಿಕ್ಕೆ ಅವಶ್ಯಕತೆ ನನಗೂ ಇಲ್ಲ. ಗೆಲ್ಲಬೇಕಾಯ್ತು, ನಿಮ್ಮೆಲ್ಲರ ರಾಷ್ಟ್ರದಿಂದ ಗೆದ್ದಿದ್ದೀನಿ, ನಿಮ್ಮ ಜೊತೆ ಇರ್ತೀನಿ, ಪ್ರಾಮಾಣಿಕವಾಗಿ ನಿಮ್ಮ ಕೆಲಸ ಮಾಡ್ಕೊಡ್ತೀನಿ. ಸಂಘ ಸದೃಢವಾಗಿರ್ಬೇಕು ಅಂದ್ರೆ ಅಲ್ಲಿ ರಾಜಕಾರಣ ಹೊರತುಪಡಿಸಿ ನೀವು ಸಕ್ರಿಯವಾಗಿರಿ, ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಹೇಳ್ತಾ ಹೆಚ್ಚು ಮಾತಾಡಿ ಹೋಗೋದ ಊಟದ ಸಮಯ ಇದೆ. ಪ್ರಭು ಸರ್